ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಸುಳ್ಳು ಜಾತಿ ಪ್ರಕಾರ ಸುಳ್ಳು ನಾವು SC ಅಂತೋ ST ಅಂತೋ ಮತ್ತೆ ಅವರು ಸರ್ಟಿಫಿಕೇಟ್ ಮಾಡಿಕೊಂಡು ಲಾಭ ತಗೊಳ್ಳೋದು ಸರ್ಕಾರದ್ದು 170 ಪ್ರಕರಣಗಳಿದ್ದಾವೆ. ಆನ್ ದ ಸ್ಪಾಟ್ ಆ್ಯಕ್ಷನ್ ತೊಗೋಬೇಕಂತೇಳಿ ನಮ್ಮ ಸಿದ್ದರಾಮಯ್ಯನವರು ಡೈರೆಕ್ಷನ್ ಮಾಡಿದ್ದಾರೆ. ಇದು ತೊಗೊಳ್ಳೇಬೇಕಾದಂಥದ್ದು. ಯಾಕೆಂದರೆ ಇನ್ನೊಬ್ಬರ ಹಕ್ಕನ್ನು ಇನ್ನೊಬ್ಬರ ಅಧಿಕಾರನ ಕಳಿಸ್ಕೊಳ್ಳೋದು ಯಾರಿಗೂ ಸಾಧ್ಯ ಇಲ್ಲ, ಆಗಬಾರ್ದು. ಯಾಕಂದ್ರೆ ಸಂವಿಧಾನದತ್ತವಾಗಿ ಅವ್ರಿಗೆ ಹಕ್ಕನ್ನು ಕೊಟ್ಟದ. ಸುಳ್ಳು ಜಾತಿ ಸರ್ಟಿಫಿಕೇಟ್ ಮಾಡಿಕೊಂಡು ತಹಸೀಲ್ದಾರರು ಮತ್ತಾರನ್ನು ಹಿಡ್ಕೊಂಡು ತಕ್ಕೊಂಡು ಅದರ ಏನಪ್ಪ ಅಂದ್ರೆ ಫಲಾನುಭವವನ್ನು ಅಥವಾ ಅದರ ಏನಪ್ಪ ಅಂದ್ರೆ ಲಾಭವನ್ನು ಮಾಡ್ಕೊಳ್ಳೋಂಥ ಜನ ಭಾಳಷ್ಟಿದ್ದಾರೆ ಈ ದೇಶದಲ್ಲ. ಅಂಥಲ್ಲೇ 170 ಪ್ರಕರಣಗಳು ಇವು ಸಿಕ್ಕಿದಾವೆ. ಇವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಇವರೆಲ್ಲ ಇಲ್ಲಿವ್ರಿಗೆ ಏನೇನು ತೆಗೆದುಕೊಂಡ್ರೆ, ಏನು ಅನುಭವಿಸಿದ್ರೆ, ಏನು ತೊಗೊಂಡ್ರೆ, ಪಗಾರ ಆಗಲಿ ಮತ್ತೇನೂ ಆಗಲಿ ಅವೆಲ್ಲ ಡಿಮೋಷನ್ ಆಗಿ ಹೋಗ್ಬೇಕು ಅನ್ನೋಂಥ ಒಂದು ಖಡಕ್ ನಿರ್ಧಾರ ತೆಗೆದುಕೊಂಡಿದ್ದ ಭಾಳ ಯೋಗ್ಯದ ಆಗಬೇಕಾಗಿತ್ತು. ಆದರೆ ಇಲ್ಲ ಒಂದು ಪ್ರಶ್ನೆ ಮಾಡಬೇಕಾಗಿತ್ತು. ಏನಪ್ಪ ಅಂದ್ರೆ, ಹೌದು ನಮ್ಮ ಜಾತಿ ವ್ಯವಸ್ಥೆಯಲ್ಲೇ ಸಹಜವಾಗಿ ಮೇಲ್ಜಾತಿಗಳಲ್ಲೇ ಒಂದಿಷ್ಟು ನಮ್ಗೆ ಸಿಗಲಿಲ್ಲಪ್ಪ ಅವಕಾಶಗಳು ಅನ್ನುವಂಥ ನೋವುಗಳಿದ್ದಾವೆ. ಇಲ್ಲಂದ್ರೆ ಯಾಕೆ ಹಿಂಗೆ ಬರ್ತಾಯಿದೆ ಅಂದ್ರೆ, ಎಲ್ಲ ಅನುಕೂಲಗಳಿದ್ದರೆ, ಆರ್ಥಿಕವಾಗಿ ಬಲಿಷ್ಠರಿದ್ದರೆ ಮೇಲ್ಜಾತಿಯವರು ಅಥವಾ ಎಲ್ಲರೂ ಹೆಚ್ಚು ಕಡಿಮೆ ಈ ದೇಶದ್ದು ಅವ್ರು ಇದನ್ನು ಆಸೆ ಮಾಡ್ತಿದ್ರು ಇಲ್ಲೋ ಏನೋ. ಯಾಕಂತಂದ್ರೆ ಇರ್ತದೆ ಇಲ್ಲಂತಲ್ಲ, ಕಳ್ಳತನ, ಸುಳ್ಳು ಹೇಳೋದು, ಮಾಡೋದು ಮನುಷ್ಯನ ಸಹಜ ಸ್ವಭಾವಗಳು. ಆದರೆ ಅದರಲ್ಲೂ ಕೆಳಜಾತಿಯನ್ನು ತಿಳ್ಕೊಂಡು ಮೇಲ್ಜಾತಿಯನ್ನು ದುಡ್ಡು ತೊಗೊಳ್ಳೋದು, ಆಸ್ತಿ ಹೊಡಿಯೋದು, ಮತ್ತೇನೋ ಮಾಡೋದು, ನೌಕರಿ ಹಿಡ್ಕೊಳ್ಳೋದು, ಮತ್ತೇನಿದ್ರು ಸಹಿತ ಸರ್ಕಾರಿ ಸೌಲಭ್ಯಗಳನ್ನ ಹೊಡೆದು ತಕ್ಕೊಳ್ಳುವಂಥ ಕೆಲಸಗಳ ವಿಶೇಷವಾಗಿ ಆಗೋದ ಕಾರಣ ಅಂದರೆ ಇಲ್ಲಿ ಮುಖ್ಯ ಬಡತನ. ಮತ್ತು ವಿಶೇಷ ಯಾರೂ ಮೇಲ್ಜಾತಿಯವರು ಯಾವ ತೆರೆಯೊಳಗಿರ್ತದೆ ಜಾತಿ ಪದ್ಧತಿ ಬಗ್ಗೆ ಅವರು ಕೆಳಜಾತಿ ಅಂತ ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂತಂದ್ರೆ ಅವ್ರಿಗೂ ಅದು ಹೇಳ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅಂತ. ಇದು ನಾವಲ್ಲಪ್ಪ, ನಾವು ದೊಡ್ಡವರು, ಹೆಚ್ಚಿನ ಜನರು ತಿಳ್ಕೊಳ್ತಾರೆ ವಿನಃ ಕೆಳಜಾತಿಯವರಪ್ಪ ನಾವು ಅಂತ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲೇ ಬಡತನ, ಇಲ್ಲಿಯ ಅಶಿಕ್ಷಿತನ ಅನ್ನೋಕ್ಕಿಂತಲೂ ಇದು ಮಾಡೋದು ಯಾರಪ್ಪ ಅಂದ್ರೆ ಬುದ್ಧಿವಂತರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೌಕರಿ ಇಲ್ಲದಕ್ಕಾಗಿ ಅಥವಾ ಅವ್ರ ನೆಲೆ ಇಲ್ಲದಕ್ಕಾಗಿ ಆ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಇದ್ದಂದ್ರೆ ಇದು ಆಗ್ತಿರಲಿಲ್ಲ ಏನೋ. ಮೀಸಲಾತಿ ಯಾರಿಗೆ ಮಾಡೋದು ಗೊತ್ತದ, ಈಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದರ ಒಂದು ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸವನ್ನು ಮೇಲ್ಜಾತಿ ಅನೇಕ ಜನ ಮಾಡಿ ಅಂಥ 170 ಪ್ರಕರಣಕ್ಕೆ ಅವ್ರ ನೀವು ಶಿಕ್ಷೆ ಒಳಪಡಿಸ್ಬೇಕು, ಆ್ಯಕ್ಷನ್ ತೊಗೋಬೇಕು ಅನ್ನೋಂಥ ಒಂದು ಮಾತನ್ನು ಹೇಳೋ ಮೂಲಕ ಒಂದು ಒಳ್ಳೆಯ ಕೆಲಸ ಆದರೂ ಸಹಿತ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಿರುದ್ಯೋಗ. ವಿಶೇಷವಾಗಿ ಇದನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಇಂಥವು ವಿಶೇಷ ಭಾಳಷ್ಟು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋ, ಸರ್ಕಾರಿ ಅಧಿಕಾರದ ಲಾಭ ಪಡ್ಕೊಳ್ಳೋ ಸಲುವಾಗಿಯೋ ಇವೆಲ್ಲ ಮಾಡ್ತಾ ಇರ್ತಾರೆ. ಇದು ತಪ್ಪು ಅಂತೇಳಿ ಸಹಜವಾಗಿ ಎಲ್ಲರಿಗೂ ಬರಬೇಕಾಗಿತ್ತಪ್ಪ ಅಂದ್ರೆ ಮೊದಲನೇದಾಗಿ ಎಲ್ಲರ ಆರ್ಥಿಕ ಪರಿಸ್ಥಿತಿ ಭದ್ರ ಆಗಬೇಕು. ಜೊತೆಗೆ ನಮ್ಮ ಹೆಣ್ಣು ಹೇಳುವಂಥದ್ದು ಏನಪ್ಪ ಅಂದ್ರೆ ಹೈಯರ್ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದಾಗು. ಇದಾದರೂ ಸಹಜವಾಗಿ ಅವ್ರ ಉದ್ಯೋಗ ಸಿಗ್ತಪ್ಪ ಅಂದ್ರೆ ಅವ್ರ ಯೋಗ್ಯತೆ ತಕ್ಕಂಗೆ ಇದು ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮತ್ತು ಅದರಲ್ಲೂ ಶಿಕ್ಷಣ ಫ್ರೀ ಎಲ್ಲರಿಗೂ ಆಗಿಬಿಟ್ಟಿದಪ್ಪ ಅಂದ್ರೆ ಈ ಸುಳ್ಳು ಸರ್ಟಿಫಿಕೇಟ್ ಹುಟ್ಟುವಂಥ ಪ್ರಮೇಯನೇ ಬರೋದಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಹೌದು, ಶಿಕ್ಷೆ ಇರಬೇಕು, ಮಾಡಬೇಕಲ್ಲ ಸರಿ. ಅದೇ ಕಾರಣ ಸರ್ಕಾರದ ಕರ್ತವ್ಯಗಳು ಸಹಿತ ಇಲ್ಲಿ ನಾವು ಜ್ಞಾಪಿಸ್ಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಇದಕ್ಕೆ ಮದ್ದ. ಅದನ್ನ ಬಿಟ್ಟು ನೀವು ಯಾವುದೇ ಶಿಕ್ಷಕಗಳು ಮತ್ತೊಬ್ರು ಯಾರೋ ಏನೋ ಮಾಡಿ ಒಂದಿಷ್ಟು ಅವಕಾಶ ಪಡ್ಕೊಳ್ಳೋಂಥ ಸಾಧ್ಯತೆಗಳು ಇನ್ನೂ ಅದಾವೆ, ಇಲ್ಲಂತಲ್ಲ. ಆದರೂ ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಇಂಥವ್ರ ಹಾವಳಿ ಕಡಿಮೆ ಆಗ್ಬೋದು. ಇದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂದ್ರೆ ನಮ್ಮ ದಲಿತ ಬಾಂಧವ್ರ ಮೇಲೆ ಆಗಿರ್ಬೋದು ಅಥವಾ ಕೆಳಜಾತಿ ಜನರ ಮೇಲೆ ಆಗಿರ್ಬೋದು ಮೇಲೆ ದಾಳಿಗಳಾಗ್ತಾಯಿರ್ತಾವೆ. ಅದರಲ್ಲೂ ದಲಿತರಿಗೆ ಮತ್ತು ST ಅಂದರೆ ಆದಿವಾಸಿಗಳ ಮೇಲೆ ನಡೆಯುವಂಥವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಅನ್ನುವಂಥದ್ದು ಮಾತು. ಯಾಕಂದ್ರೆ ಇಲ್ಲಿ ಒಂದು ನಾವು ಸಂಖ್ಯೆಗಳು ಸಿಗ್ತಾ ಇದ್ದಾವಪ್ಪ ಅಂತಂದ್ರೆ 2023ರಿಂದ ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣಗಳು ಇಲ್ಲಿವರೆಗೆ 6635 ಆಗಿದಾವೆ. ದೌರ್ಜನ್ಯದಿಂದ ಅವ್ರನ್ನ ಬಡಿದು ಮತ್ತೇನು ಮಾಡೋದು, ಅವ್ರಿಗೆ ಅಪಮಾನ ಮಾಡೋದು, ಜಾತಿಗಳ ನಿಂದನೆ ಮಾಡೋದು, ಏನಾದರೂ ಮಾಡ್ತಾ ಇರ್ಸೋದು ಇಂಥವು ಎಷ್ಟಾಗ್ಯಾರಿ 6635 ಆಗ್ಯಾವ. ದೋಷಾರೋಪ ಪಟ್ಟಿ ಇದರಲ್ಲೇ ದೋಷಾರೋಪ ಅವ್ರು ಅದಾರಪ್ಪ ಅನ್ನುವಂಥ ಆರೋಪ ಪಟ್ಟಿಯನ್ನು ತಯಾರು ಮಾಡಿ ಸಲ್ಲಿಸಿದ್ದು ಪೊಲೀಸರು 4912 ಆಗಿದ್ದಾವೆ. ಇನ್ನು 60 ದಿನಗಳ ಒಳಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಪ್ರಕರಣ. ಆ್ಯಕ್ಚುಲಿ 60 ದಿವಸದೊಳಗೆ ಘಟನೆಯಾದ ಅವ್ರ ನಿಂದನೆ ಆಗಿರ್ಬೋದು, ಬಡದಾಗಿರ್ಬೋದು, ಮತ್ತೇನಾಗಿರ್ಬೋದು, ಅದಾದ ಕೇವಲ 60 ದಿನದೊಳಗೆ ಒಂದು ದಾಖಲೆ ಮಾಡ್ಕೋಬೇಕಂತ ಇರ್ತದೆ. ಆದರೆ ಇವು 4149 ಪ್ರಕರಣಗಳು 60 ದಿನದ ಒಳಗೆ ಸಲ್ಲಿಕೆ ಆದಂಥವು ಇನ್ನುಳಿದು ಆಗಿಲ್ಲ ಅಂತ
ಶಿಕ್ಷೆ ಯಾವ್ದು ಪ್ರಕರಣಗಳು ಇಷ್ಟರೊಳಗೆ 6,635 ಶಿಕ್ಷೆ ಆಗಿದ್ದು ಬರೀ 36 ಮಂದಿಗೆ. ಮುಂದೆ ತನಿಖಾ ಹಂತದಲ್ಲಿರುವ 679 ತನಿಖಾ ಹಂತ ಆಗಿದ್ದಾವಂತ. ಅದರ ಅರ್ಥ ಆದಷ್ಟು ಏನಪ್ಪ ಅಂತಂದ್ರೆ ಇವುಗಳ ಕೇಸುಗಳು ಮೂಲಿಗುಂಪು ಮಾಡುವಂಥದ್ದು, ತನಿಖೆ ಮಾಡಲಾರದು ಹೋಗುವಂಥದ್ದು, ಇವೆಲ್ಲನೂ ನಾವು ಇಲ್ಲಿ ನೋಡ್ಬೋದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇದರ ಅರ್ಥ ಇಷ್ಟ, ಇಲ್ಲೇ ಈ ನಮ್ಮ ಪರಿಶಿಷ್ಟ ಮೇಲೆ ಈ ಒಂದು ದಾಳಿಗಳ ಮೇಲ್ಜಾತಿ ಜನ ಅಥವಾ ಮೇಲುವರಿ ಮಾಡೋದು ನಿರಂತರವಾಗಿ ನಡೆದದ. ಇದರಲ್ಲಿ ಕೆಲವು ಸುಳ್ಳು ಪ್ರಕರಣ ಇರ್ಬೋದು, ಮತ್ತೇನಿರ್ಬೋದು. ಇದು ಬಂದಂಥ ಕೆಲವೊಮ್ಮೆ ಸಹಜವಾಗಿ ಏನೋ ಮಾತಾಡಿದ ಸಹಿತ ಸಹಜ ಮಾಜಿ ಸಹಿತ ಬುದ್ಧಿವಂತ ಕೆಲವೊಂದಿಷ್ಟು ದಲಿತರು ಒಂದಿಷ್ಟು ಬುದ್ಧಿವಂತರು ಆಗ್ತಾ ಇದ್ದಾರೆ. ತಮ್ಮ ಮೇಲೆ ಆದಂಥ ದಾಳಿಗಳಿಗೆ ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ, ನಡೆದೂ ಇದ್ದಾವೆ. ಅದೇನೂ ಇರಲಿ, ಆದರೆ ಶಿಕ್ಷೆ ಪ್ರಮಾಣ ಮಾತ್ರ ಭಾಳ ಕಡಿಮೆ ಇದೆ. ಎಷ್ಟು 36 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿದೆ. ಮುಂದೆ ಇನ್ನೊಂದು ಏನಪ್ಪ ಚರ್ಚೆ ಮಾಡ್ಕೊಂಡಾರಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಅಧಿಕಾರ ಸಭೆಯಲ್ಲೇ ಸುಳ್ಳು ಜಾತಿ ಪ್ರಮಾಣಪತ್ರ ಸಲ್ಲಿಸಿದ ಪ್ರಕರಣ ಕಾನೂನು ಕ್ರಮ ತಗೊಳ್ಳೋದು, ಜೊತೆಗೆ ದೇವದಾಸಿಯರ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಪುನರ್ವಸತಿ ಮತ್ತು ಪಿಡುಗು ತೊಲಗಿಸಲು ಯೋಜನೆ ಜಾರಿ. ಇದು ದೇವದಾಸಿ ವಿಶೇಷವಾಗಿ ಕೆಳಜಾತಿಯ ಹೆಣ್ಮಕ್ಳಿಗೆ ಇದು ದೇವದಾಸಿ ಪದ್ಧತಿಯನ್ನು ಮಾಡ್ಕೊಂಡು ಬರುವುದರಿಂದಾಗಿ ಅಂಥವ್ರನ್ನ ಇನ್ನೊಮ್ಮೆ ಸರ್ವೆ ಮಾಡಿ ಎಷ್ಟಿದ್ದಾರೆ ಏನನ್ನೋದು ಅವ್ರಿಗೆ ಪುನರ್ವಸತಿ ಕಲ್ಪಿಸೋದು, ಜೊತೆಗೆ ಯೋಜನೆ ಪೆಡಗನ್ನು ತೆಗೆದುಹಾಕುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ವಿಷಯದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಇನ್ನಷ್ಟು ಕೆಲವೊಂದು ಏನೋ ಆ ಯೋಗ್ಯತಿದ್ದವ್ರು ಬಂದಿಲ್ಲ ಮಾಡಿಲ್ಲ ಅಂತೇಳಿ ಬ್ಯಾಕ್ಲಾಗ್ ಹಿಂದೆ ಹಾಕೋದು ಹೋಗಿಬಿಡೋದು, ಮಾಡಿದ್ದು ಉಳಿದಾರೆ ಅದನ್ನು ನಾವು ಮಾಡೋದಿಲ್ಲಪ್ಪ. ಇನ್ನು ಅದೆಲ್ಲ ಎಷ್ಟು ಬ್ಯಾಕ್ಲಾಗ್ ಆಗಿದ್ದಾರೆ ಅವು ಎಷ್ಟು ಪೋಸ್ಟ್ ಇದಾವೆ ಅಷ್ಟು ತುಂಬಿಕೊಂಡು ಮುಗಿಸೋಣ ಅಂತ ನಿರ್ಧಾರ ಮಾಡಿದ್ದು. ಜೊತೆಗೆ ದಲಿತರಿಗೆ ನ್ಯಾಯ ಒದಗಿಸುವ ವಿಚಾರದಲ್ಲಿ ಅಡ್ಡಗಾಲು ಹಾಕುವ ಅಧಿಕಾರಿಗಳ ವಿರುದ್ಧ ಕ್ರಮ, ಇದು ಅಷ್ಟೇ ಕರೆಯೋದು. ಹೇಗೆ ಅಧಿಕಾರಶಾಹಿಯಲ್ಲಿ ಮೇಲ್ಜಾತಿಯವರು ಹೆಚ್ಚಿಗಿರುವುದರಿಂದಾಗಿ ವಿಶೇಷವಾಗಿ ಅವರಿಗೆ ಅಡ್ಡ ಬರ್ತಾರೆ ಅನ್ನುವಂಥ ಒಂದು ಆರೋಪಗಳಿದ್ದಾವೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಇದಕ್ಕಾಗಿ 11 ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸಿ ಆದಷ್ಟು ಜಲ್ದಿ ರಿಸಲ್ಟ್ ಕೊಡುವಂಥದ್ದು, ಶಿಕ್ಷೆ ಆಗುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ DCRE ರಾಜ್ಯದಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ 33 ಪೊಲೀಸ್ ಸ್ಟೇಷನ್ಗಳನ್ನು ಮಾಡ್ಯದ. ಇದರ ಮೂಲಕ ಏನಪ್ಪ ಅಂತಂದ್ರೆ ಸಾಧ್ಯಷ್ಟು ಮಟ್ಟಿಗೆ ದೌರ್ಜನ್ಯ ನೀಡುವಂಥ ದಲಿತರ ಮೇಲೆ ಅಥವಾ ST ಅವರ ಮೇಲೆ, ದಲಿತರ ಜೊತೆಗೆ ST ಅವರ ಮೇಲೆ ಆದಂಥ ಒಂದು ದೌರ್ಜನ್ಯಗಳನ್ನು ತಡೆಯೋದಕ್ಕಾಗಿಯೂ ಇವತ್ತು ಏನಪ್ಪ ಅಂತಂದ್ರೆ ಒಂದು ಕಾನೂನು ತರ ಜೊತೆಗೆ ಅಂಗವಿಕಲರಿಗೆ ಸಹಿತ ಅಪಮಾನ ಮಾಡಿದರು. ಅದರ ಜೊತೆಗೆ ವಿಶೇಷ ಒಂದು ಒಳ್ಳೆಯ ವಿಷಯವನ್ನು ಇವತ್ತು ಏನಪ್ಪ ಅದು ಚರ್ಚೆ ಮಾಡೋ ಜೊತೆಗೆ ಅವು ಅನುಷ್ಠಾನಗೊಳಿಸೋದು. ನಮ್ಮಲ್ಲಿ ಚರ್ಚೆ ಸಾಕಷ್ಟು ಆಗ್ತಾವೆ, ಮಾತುಕತೆ ಭಾಳಷ್ಟು ಆಗ್ತಾವೆ, ಆದರೆ ಅನುಷ್ಠಾನಕ್ಕೆ ಬರೋದು ಭಾಳ ಕಡಿಮೆ. ಅದು ಆಗಬೇಕು. ಯಾಕಂತಂದರೆ ಅಧಿಕಾರಿಗಳು ಪೊಲೀಸ್ ವರ್ಗದವರು ಭಾಳ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅದರ ದುರಂತಂದ್ರೆ ಅದೇ ಕಡಿಮೆ ಅದಲ್ಲ. ಯಾಕಂದ್ರೆ ನಾವು ಮೇಲಿಂದ ಹೇಳುವಂಥ ನಿಮ್ಗೆ ಗೊತ್ತಿರ್ಬೋದು, 3 ಕೊಟ್ಟರೆ ಸೃಷ್ಟಿ ಕಡೆ, 6 ಕೊಟ್ಟರೆ ಹತ್ತಿ ಕಡೆ ಅನ್ನುವಂಗೆ ಅದರವ್ರು ಜಾತಿಗಳು ಪ್ರಭಾವ ಮಾಡೋದ್ರಿಂದಾಗಿ ಭಾಳಷ್ಟು ದಲಿತ ಸಮುದಾಯದ್ದು ಆಗಿರ್ಬೋದು, ST ಅವರಿಗೆ ಆಗಿರ್ಬೋದು ನ್ಯಾಯ ಸಿಗೋದು ಭಾಳ ಕಷ್ಟ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇದು. ಯಾಕಂದರೆ ಜಾತಿ ನೆಲೆಯಲ್ಲಿ ಏನೇನೋ ಕಾರಣಗಳು ತಪ್ಪಿಸ್ತಾ ಇರ್ತಾರೆ. ಅದಾಗಬಾರ್ದು ಅನ್ನೋ ಉದ್ದೇಶದಿಂದ ಮೀಟಿಂಗ್ ಕರೆದಿರೋ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೈತಿ ಮತ್ತು ನಮ್ಮ SC ST ಬಾಂಧವರಿಗೆ ಎಷ್ಟು ಮಟ್ಟಿಗೆ ಇದು ಏನಪ್ಪ ಸಹಕಾರಿ ಆಗ್ತೈತಿ ಅನ್ನೋದನ್ನು ನಾವಿಲ್ಲೇ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡುವಂಥ ವಿಷಯ ಅದ. ಮತ್ತು ಇದು ಆಗಲೇಬೇಕಾದಂಥ ವಿಷಯ ಆಗ್ಯದ. ಒಟ್ಟಾರೆಯಾಗಿ ಸುಳ್ಳು ಜಾತಿ ಪ್ರಕರಣ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇದರಲ್ಲಿ ಅತ್ಯಾಚಾರಗಳು ಬರ್ತಾ ಇರ್ತಾವೆ, ಏನು ಅಪರಾಧಿ ಕೆಲಸಗಳಿದ್ದಾವೆ ಎಲ್ಲ ಬರ್ತಾ ಇರ್ತಾವೆ. ಅವು ಆಗದಂಗೆ ತಿಳಿಯೋದಕ್ಕಾಗಿ ಸಿದ್ದರಾಮಯ್ಯರು ಹಿಂದಿನ ಸರ್ಕಾರಗಳಿಗಿಂತಲೂ ಒಂದು ಹೆಜ್ಜೆ ಮುಂದಾಗಿ ಕೆಲಸ ಮಾಡುವಂಥ ಒಂದು ಆಸಕ್ತಿ ತೋರಿಸ್ತಾ ಇರೋದು, ಜೊತೆಗೆ ಮಾಡುತ್ತಿರೋದು ಸಹಿತ ಇವತ್ತು ನಾವು ಹೌದಪ್ಪ ಇವ್ರಿಗೆ ಒಂದಿಷ್ಟು ನ್ಯಾಯ ಸಿಗ್ಬೋದು ಏನೋ ಅಂತ ಆಸೆ ಮಾಡ್ಬೋದು. ಬಟ್ ಆದರೆ ಸುಲಭವಾಗಿಲ್ಲ. ಯಾಕಂದರೆ ಇಲ್ಲಿ ಈ ದೇಶದ ಜಾತಿ ಪದ್ಧತಿ ಮತ್ತು ಧರ್ಮದ ವಿಷಯದಲ್ಲೇ ಇನ್ನೂ ನಾವು ಒಂದು ಸ್ವಲ್ಪ ಹಿಂದೆ ಇದ್ದೀವಿನೋ ಅನ್ನುವಂಥ ಮಾತು ಬರ್ತಾ ಇದ್ದಾರೆ. ಇವತ್ತು ಸಹಿತ ಎಲ್ಲ ಒಂದು ಸಮುದಾಯಗಳಲ್ಲಿ ಜಾತಿ ಹೇಳೋದು ವ್ಯವಹಾರ ಆಗೋದ್ರಿಂದಾಗೆ ಮತ್ತು ಜಾತಿ ಹುಟ್ಟಿನಿಂದ ಹುಗಿವರೆಗೆ ಅದು ಸುಳ್ಳುವರೆಗೆ ಇರೋದರಿಂದಾಗೆ ವಿಶೇಷವಾಗಿ ಇದರಿಂದ ಹೊರಗೆ ಬರೋದು ಸುಲಭನ ಅನ್ನುವಂಥದ್ದು ಈ ಎಲ್ಲ ನೆಲೆಯಲ್ಲೇ ವಿಚಾರ ಮಾಡಿದಾಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ಒಂದು ಮನಸ್ಥಿತಿ ಇವತ್ತೇನು ಬಂದ ಮುಖ್ಯ. ಬಟ್ ಆದಷ್ಟು ಶಿಕ್ಷೆ ಆದರೆ ಹೆಚ್ಚಿಗೆ ಆದರೆ ಇಂಥ ಒಂದು ದೌರ್ಜನ್ಯದ ಕೇಸುಗಳಾಗಿರ್ಬೋದು ಅಥವಾ ದೌರ್ಜನ್ಯ ಜೊತೆಗೆ ಸುಳ್ಳು ಪ್ರಮಾಣಪತ್ರ ತೆಗೆದುಕೊಳ್ಳೋರಿಗೆ ಸ್ವಲ್ಪ ಭಯ ಹುಟ್ಟಬಹುದು ಅನ್ನುವಂಥದ್ದು. ಏನೂ ಆಗಲಿ, ಇದು ಈ ಬೆಳವಣಿಗೆ ತಮ್ಮೊಂದಿಗೆ ಹಂಚ್ಕೊಂಡಿದ್ದು. ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಕೋಬಾರ್ದು. L16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.